ತುಂಬಲಾರದ ನಷ್ಟ ಆಯಿತು ರಾಜ್ಯಕ್ಕೆ. ನಾವು 100 ವರ್ಷ ಬಾಳ್ತಾರೆ ಅಂದ್ಕೊಂಡಿದ್ವಿ, ಆಗಲಿಲ್ಲ. ಇನ್ನು 95 ವರ್ಷಕ್ಕೆ ಇದಾಯಿತು. ಭಾಳ ಒಂದು ದೊಡ್ಡತನ. ಅದರಲ್ಲಿ ಪ್ರತಿಯೊಬ್ಬರಿಗೂ ವೈರಿ ಅನ್ನೋದು ಇರಲಿಲ್ಲ. ನಾನು ಕೇಳಿದೆ, ಪ್ರತಿಯೊಬ್ಬರನ್ನ ಜೊತೆಗೆ ಕರೆಸ್ಕೊಂಡು ಹೋಗ್ತಿದ್ದಂಥ ಒಂದು ವ್ಯಕ್ತಿತ್ವ. ಅಜಾತಿ ಶತ್ರು ಅಜಾತ ಒಂದು ರೀತಿ ಹೆಸರು ಮಾಡಿರ್ಬೋದು. ಯಾರೇ ಬಂದರೂ ಸಹ ಸಹಾಯ ಮಾಡ್ಬೋದು. ಸಾಕಷ್ಟು ಜನ ಅಭಿಮಾನಿಗಳು ಏನು ಹೇಳಿದ್ರು ಅಭಿಮಾನಿಗಳಿಗೆ, ಪ್ರತಿಯೊಬ್ಬರಿಗೂ ಯಾರೇ ಬಂದರೂ ಒಟ್ಟು ಒಂದು ಸತಿ ಬೈದ್ರಪ್ಪ ಅಂದ್ರೆ ಕೆಲಸ ಆಯ್ತು ಅವ್ರದ್ದು ಅಂತ. ಒಂದು ಸತಿ ಬೈದ್ರಪ್ಪ ಅಂದರೆ ಅವ್ರದ್ದೇನೋ ಕೆಲಸ ಆಗೈತಪ್ಪ ಅಂತಂದರೆ ಯಾರೇ ಬರಲಿ ಅವ್ರಿಗೆ ಏನೈತೆ ಕೇಳಿ. ಬಡವ್ರ ಬಗ್ಗೆ ಜಾಸ್ತಿ ಕಾಳಜಿ ಇತ್ತು, ಹೆಚ್ಚಿನ ಕಾಳಜಿಯನ್ನು ಕೊಟ್ಟು ಬಡವರಿಗೆ ಕೆಲಸ ಆಗಿರ್ಬೋದು, ಏನೇ ವಿಚಾರಗಳಾಗಿರ್ಬೋದು, ದಾನ ಧರ್ಮ ಆಗಿರ್ಬೋದು, ಎಲ್ಲದರಲ್ಲಿ ಭಾಗಿಯಾಗ್ತಿದ್ರು. ಹಂಗೆ ಕಳಿಸ್ತಿದ್ದಿಲ್ಲ ಯಾರನ್ನು. ಏನಾದರೂ ಒಂದು ಮಾಡಿ ಅವರಿಗೊಂದು ತೃಪ್ತಿಪಡಿಸೇ ಕಳಿಸ್ತಿದ್ರು. ಆ ನಿಟ್ಟಿನಲ್ಲಿ ವಿದ್ಯಾಭ್ಯಾಸದ ಬಗ್ಗೆ ಆಗಿರ್ಬೋದು, ಮತ್ತು ರಾಜಕೀಯವಾಗಿರ್ಬೋದು, ಕೆಲಸ ಕಾರ್ಯಗಳ ಬಗ್ಗೆ ಆಗಿರ್ಬೋದು, ಮದುವೆ ಮುಂಜಿಗಳ ಬಗ್ಗೆ ಆಗಿರ್ಬೋದು, ಎಲ್ಲ ವಿಚಾರದಲ್ಲಿ ಜೊತೆಯಲ್ಲಿ ಅವ್ರನ್ನ ಕುಂದಿಸ್ಕೊಂಡು ಕೇಳ್ತಿದ್ರು. ಈಗ ಮೊನ್ನೆ ಅಡ್ಮಿಟ್ ಆಗೋದಕ್ಕಿಂತ ಮುಂಚೆ ದೀಪಾವಳಿಯಾಗಿ ಒಂದು 2 ದಿವಸಕ್ಕೆ ಅಡ್ಮಿಟ್ ಆದರು. ಅದಕ್ಕಿಂತ ಮುಂಚೆನೂ ಅಲ್ಲಿ ತನಕನೂ ಎಲ್ಲ ಪ್ರತಿಯೊಬ್ಬರಿಗೂ ಅವರು ವಿಸಿಟಿಂಗ್ ಯಾರು ಇದ್ದರು, ಯಾರು ಬಂದ್ರೂ ವಿಸಿಟ್ ಮಾಡೋರು. ಅವ್ರನ್ನ ಕಂಡು ಅವ್ರದ್ದು ಏನೋ ಕಷ್ಟ ಸುಖ ವಿಚಾರಿಸಿ ಮುಂದಿನ ಕೆಲಸ. 95ನೇ ವರ್ಷ ಇಡೀ ವಯಸ್ಸಿನಲ್ಲೂ ಸಹ ಮಾಡಿಫೈ ಮಾಡಿದಂಥ ಕಾರ್ನಲ್ಲಿ ಎಲ್ಲ ಜನರನ್ನು ಭೇಟಿ ಆಗ್ತಿದ್ರು ಸರ್. ಏನು ಹೇಳ್ಬೋದು ಸರ್ ಆ ಕಾರೊಂದು? ಅಂಬಾಸಡರ್ ಕಾರು ಮೊದಲಿಂದ ಅಂಬಾಸಿಡರ್ ಕಾರು. ಈಗ ಇನೋವಾ ಕ್ರಿಸ್ಟಾ ಇದು ಮಾಡಿದ್ವಿ. ಯಾಕಂದ್ರೆ ಹೈಟು ಅದರಲ್ಲಿ ಕುಂದ್ರಕ್ಕಾಗಲ್ಲ ಅಂತೇಳಿ, ಸೀಟಿನ ವ್ಯವಸ್ಥೆ ಆಗಲ್ಲ ಅಂತೇಳಿ 1-2 ವರ್ಷದಿಂದ ಕ್ರಿಸ್ಟಾ ಮಾಡಿದರು. ಅದರಲ್ಲಿ ಪ್ರತಿ ದಿವಸ ಲಿಂಗೇಶ್ವರನ ದೇವಸ್ಥಾನ, ಬಕ್ಕೇಶ್ವರನ ದೇವಸ್ಥಾನ ಮತ್ತು ಅವರು ಇದ್ದಂಥ ಹಳೆ ಅಂಗಡಿ ಅಲ್ಲಿಗೆ ಹೋಗಿ, ಆಮೇಲೆ ರೈಸ್ ಮಿಲ್ಲು ಅಲ್ಲಿಗೆ ಹೋಗಿ ಅರ್ಧ ಗಂಟೆ ಕಳೆದು ಆಮೇಲೆ ಮನೆಗೆ ಬರೋದು. ಇಡೀ ವಯಸ್ಸಿನಾಗೂ ದೇವ್ರ ಭಕ್ತಿ ಕಡಿಮೆ ಆಗಿರಲಿಲ್ಲ ಆಮೇಲೆ ಆಫೀಸ್ಗೆ ಹೋಗಿ ಆಫೀಸ್ನಾಗ ಫೈಲ್ಸ್ಗಳು ಅಟೆಂಡ್ ಮಾಡಿ ಮನೆಗೆ ಬಂದು ಮನೆಯಿಂದ ಮತ್ತು ಫೈಲ್ಗಳು ಯಾವ್ಯಾವ ಇದ್ದರೆ ಅಟೆಂಡ್ ಮಾಡಿ ಜನಗಳು ಮಾತಾಡಿ ಕಾಲಗಳನ್ನು ಸಹ ಕೂತು ಚೆಕ್ ಮಾಡ್ತಿದ್ವಿ. ಅವರು ನಗರಸಭೆಯಿಂದ ವಿಧಾನಸಭೆಯವರೆಗೆ ಅವರ ಜರ್ನಿಯಲ್ಲಿ ನೀವು ಇದ್ದೀರಿ ಸರ್. ಈಗ ಜರ್ನಿ ಒಂದು ರೀತಿ ಒಂದು ಕಾಂಗ್ರೆಸ್ಸಿಗೆ ಕಾಯಂ ಖಜಾಂಚಿ ಅಂತಲೇ ಕಾಂಗ್ರೆಸ್ ಪಕ್ಷಕ್ಕೆ ದೇಶದಲ್ಲಿ ಅತ್ಯಂತ ಹಿರಿಯ ಶಾಸಕರು. ಎಷ್ಟೊತ್ತಿಗೆ ಗೊತ್ತಾಯ್ತು ಸರ್? 6:25 ಈಗ ಎಸ್ ಪಿ ಅವರು ಅದೇ ಹೇಳ್ತಿದ್ರು. ಈಗ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಬಂದು ಈಗ ಮನೆಯಲ್ಲೇ ಇದು ಮಾಡಿ ಪೂಜೆ ಪುನಸ್ಕಾರ ಎಲ್ಲ ಮಾಡಿ ಆಮೇಲೆ ಹೈಸ್ಕೂಲ್ ಫೀಲ್ಡ್ ಹತ್ರ ಇನ್ನೊಂದು ಸ್ವಲ್ಪ ಹೊತ್ತು ಸಾರ್ವಜನಿಕರಿಗೆ ದರ್ಶನಕ್ಕೋಸ್ಕರ ಇಟ್ಟು ಆಮೇಲೆ ನಗರದ ರಸ್ತೆಗಳಲ್ಲಿ ಹೋಗಿ ಆಮೇಲೆ ಕಲ್ಲೇಶ್ವರ ಮಿಲ್ಗೆ ಹೋಗಿ 4 ಗಂಟೆಗೆ ಕಲ್ಲೇಶ್ವರ ಮಿಲ್ನಲ್ಲೇ ಮಾಡಬೇಕು ಅಂತ. ತಿರುಪತಿಗೆ ಹೋಗ್ತಾ ಇದ್ವಿ. 16ನೇ ತಾರೀಕು ನಮ್ಮದು ಯೂಶಲಿ ಪೂಜೆ ಇತ್ತು. 15ನೇ ತಾರೀಕು ಇವತ್ತು ಬೆಳಗಿನ ಜಾವ. ಸೊ ನಾವು ನಿನ್ನೆ ಹೋಗ್ತಾ ಇದ್ವಿ. ಹೋದಾಗ ಚಿತ್ತೂರು ಹತ್ರ ಫೋನ್ ಬಂತು, ಹಿಂಗೆ ಬಂತು, ಹಿಂಗೆ ಆಯಿತು, ಹಿಂಗೆ ಆಗ್ತಾಯಿದೆ ಅಂತ. ಸೀರಿಯಸ್ ಅದಾರ ಅಂದ್ಬಿಟ್ಟು ಮತ್ತೆ ವಾಪಸ್ಸು. ಸರ್, ಈಗ ದಾವಣಗೆರೆ ಮ್ಯಾಂಚೆಸ್ಟರ್ ಆಫ್ ಕರ್ನಾಟಕ ಇದ್ದದನ್ನು ವಿದ್ಯಾಕಾಶಿ ಮಾಡಿದಂಥ ಅವರು ಬಾಪೂಜಿ ಶಿಕ್ಷಣ ಸಂಸ್ಥೆ ಅವರು ನೇತೃತ್ವ ವಹಿಸಿದಾಗ 5 ಇನ್ಸ್ಟಿಟ್ಯೂಷನ್ ಇದ್ದದ್ದು ಇವತ್ತು ಹೆಮ್ಮರವಾಗಿ ಮಾಡಿದ್ವಿ. ಇವತ್ತೊಂದು 58-60 ಇನ್ಸ್ಟಿಟ್ಯೂಷನ್ ಆಗಿದ್ದಾವೆ. ಹೆಮ್ಮರವಾಗಿ ಬೆಳೆದಿದೆ. ಒಳ್ಳೆ ಈ ನಮ್ಮ ಬಾಪೂಜಿ ವಿದ್ಯಾಸಂಸ್ಥೆ ಬೇರೆ ವಿದ್ಯಾಸಂಸ್ಥೆಗೆ ಹೋಲಿಸಿದ್ರೆ ಇದು ಕಮರ್ಷಿಯಲ್ ಆಗಿಲ್ಲ.
ಪ್ರತಿಯೊಬ್ಬರಿಗೂ ಪ್ರತಿ ಸಮಾಜಕ್ಕೂ ಮತ್ತು ಎಲ್ಲ ಜನಾಂಗಕ್ಕೆ ಒಂದು ಸೀಟ್ ಸಿಗಬೇಕು ಅನ್ನೋ ಮಟ್ಟದಲ್ಲಿ ಅವರು ಈ ಒಂದು ವಿದ್ಯಾಸಂಸ್ಥೆಯನ್ನು ಬೆಳೆಸಿದರು. ಲೋಕಲ್ಲಾಗಿ ಅದರಲ್ಲಿ ಹೆಚ್ಚು ಪ್ರೋತ್ಸಾಹ ಕೊಡಬೇಕು, ಅವರಿಗೆ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಡಬೇಕು ಅನ್ನೋ ದೃಷ್ಟಿಕೋನ ಇಟ್ಕೊಂಡು ಈ ಒಂದು ವಿದ್ಯಾಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ಮೇಲೆ ಈಗ 2 ಮೆಡಿಕಲ್ ಕಾಲೇಜು, 2 ಡೆಂಟಲ್ ಕಾಲೇಜು, ಇಂಜಿನಿಯರಿಂಗ್ ಕಾಲೇಜು, ಹಂಗೆ ಒಟ್ಟು 58 ಸಂಸ್ಥೆಗಳನ್ನ ಈಗ ಬೆಳೆಸಿದ್ರು. CM DCM ಬರ್ತಾರೆ, ಮೋಸ್ಟ್ಲಿ ಬರ್ತಾರೆ ಅನಿಸುತ್ತೆ. ಈಗ ಖರ್ಗೆ ಸಾಹೇಬರು ಫೋನ್ ಮಾಡಿದ್ರು, ಬರ್ತಾರೆ ಅಂದರು. ಮತ್ತು ಅದೇ ರೀತಿ ಸೋನಿಯಾ ಮೇಡಮ್ ಅವರು ಫೋನ್ ಮಾಡಿದರು, ರಾಹುಲ್ ಗಾಂಧಿಯವರು ಫೋನ್ ಮಾಡಿದರು ಕಂಡೋಲೆನ್ಸ್ ಹೇಳಲಿಕ್ಕೆ. ಅದೇ ರೀತಿ ಮುಖ್ಯಮಂತ್ರಿಗಳು ಫೋನ್ ಮಾಡಿದ್ದರು ಮತ್ತು ಡೆಪ್ಟಿ CM ಅವರು ಡೆಲ್ಲಿಯಲ್ಲಿದ್ದರು. ಅವರು ಖರ್ಗೆ ಸಾಹೇಬರು ಜೊತೆಗೇನೆ ಬರ್ತೀನಿ ಅಂತ. ಈಗ ಬೆಳಗ್ಗೆ ಏನು ವಿಧಿವಿಧಾನ ಇರುತ್ತೆ ಅದು ಕುಟುಂಬಸ್ಥರು ಮಾತ್ರ ಅವಕಾಶ, ಅಂದರೆ 12 ಗಂಟೆ ಸಾರ್ವಜನಿಕ. ನನಗೆ ಅಷ್ಟು ಐಡಿಯಾ ಇಲ್ಲ, ಕೇಳಿಲ್ಲ. DSP ಇವರು ಎಲ್ಲ ಕೇಳಿ 12ರಿಂದ 12 ಗಂಟೆಯಿಂದ 3 ಗಂಟೆ ತನಕ 3 ಗಂಟೆಯಿಂದ ಮೈದಾನದಲ್ಲಿ 5 ಗಂಟೆಗೆ. ನಾನು ಈಗ ಬಂದೆ 12 ಗಂಟೆಯಿಂದ. 12-1 ಗಂಟೆಗೆ ಸ್ಟಾರ್ಟ್.